ನಮಸ್ಕಾರ. ನಮ್ಮ ಸ್ಕ್ರೀನ್ಗೆ ಸ್ವಾಗತ. ನಾನು ನಿಮ್ಮ ರೂಪಾ ತೆಲ್ಕರ್. ಇಂದು ಪವಿತ್ರ ಧನುರ್ಮಾಸದ ಬಗ್ಗೆ ವಿಶೇಷವಾಗಿ ಈ ವಿಡಿಯೋವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ. ಧನುರ್ಮಾಸ ಶುರುವಾಗಿ ಡಿಸೆಂಬರ್ ಇಂದ ಶುರುವಾಗಿ ಜನವರಿ ಮಧ್ಯದವರೆಗೂ ಒಂದು ಧನುರ್ಮಾಸವು ಇರುತ್ತದೆ. ಈ ಒಂದು ಸಂದರ್ಭದಲ್ಲಿ ಪೂಜೆಯನ್ನ ಹೇಗ್ ಮಾಡ್ಬೇಕು, ಎಷ್ಟು ದಿನಗಳ ಕಾಲ ಮಾಡ್ಬೇಕು, ಹೇಗೆ ಸಂಪೂರ್ಣ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ತುಂಬಾ ಜನ ಕೇಳ್ಕೊಂಡಿದ್ರಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ನಿಲ್ಲಿಸದೆ ಕೊನೆವರೆಗೂ ನೋಡಿ. ಹಿಂದೂ ಪಂಚಾಂಗದ ಪ್ರಕಾರ ಧನುರ್ಮಾಸವು ಒಂದು ಪವಿತ್ರವಾದ ಮಾಸ ಎಂದು ಪರಿಗಣಿಸಲಾಗಿದೆ. ಈ ಮಾಸದಲ್ಲಿ ದೇವತೆಗಳು ಬೇಗನೆ ಎದ್ದು ಭಕ್ತರಿಗೆ ಆಶೀರ್ವಾದವನ್ನು ನೀಡುತ್ತಾರೆ ಎಂಬ ನಂಬಿಕೆಗಳು ಪ್ರಬಲವಾಗಿವೆ. ಡಿಸೆಂಬರ್ ಮಧ್ಯಭಾಗದಿಂದ ಜನವರಿ ಮಧ್ಯಭಾಗದಲ್ಲಿ ಬರುವ ಧನುರ್ಮಾಸವನ್ನು ಶೂನ್ಯ ಮಾಸ, ಕೋದಂಡ ಮಾಸ ಅಂತಲೂ ಕರೀತಾರೆ. 2025 ಡಿಸೆಂಬರ್ 16ರಿಂದ ಪ್ರಾರಂಭವಾಗಿ ಜನವರಿ 14, 2026ರಂದು ಧನುರ್ಮಾಸ ಕೊನೆಗೊಳ್ಳುತ್ತದೆ. ಈ ಮಾಸದಲ್ಲಿ ಯಾವ ಶುಭ ಸಮಾರಂಭಗಳನ್ನಾಗಲಿ ಇಟ್ಟುಕೊಳ್ಳುವುದಿಲ್ಲ. ಈ ಅವಧಿ ಕೇವಲ ಪ್ರಾರ್ಥನೆಗಳು ಮತ್ತು ದೈವಿಕ ಕಾರ್ಯಗಳನ್ನು ನಿರ್ವಹಿಸಲು ಮಾತ್ರ. ಧನುರ್ಮಾಸದ ಮಹತ್ವ ಆಗ್ನೇಯ ಪುರಾಣ ಮತ್ತು ಸ್ಮೃತಿ ಮುಕ್ತಾವಳಿ ಎಂಬ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಧನುರ್ಮಾಸವು ಮೂಲತಃ ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಸ್ಥಳಾಂತರಗೊಳ್ಳುವ ಅವಧಿಯನ್ನು ನಾವು ಧನುರ್ಮಾಸ ಅಂತ ಕರಿತೇವೆ. ಸೂರ್ಯನು ಧನುರ್ ರಾಶಿಯನ್ನು ದಾಟಿ ತಿಂಗಳ ಕೊನೆಯಲ್ಲಿ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಅದೇ ಮಕರ ಸಂಕ್ರಾಂತಿ. ಆ ದಿನ ಧನುರ್ಮಾಸ ಕೊನೆಗೊಳ್ಳುತ್ತದೆ. ಈ ಧನುರ್ಮಾಸದಲ್ಲಿ ಚಳಿಯ ತೀವ್ರತೆ ಎಷ್ಟಿರುತ್ತದೆ ಎಂದರೆ, ಚಳಿಯನ್ನು ತಾಳಲಾರದೆ ರಾತ್ರಿ ವೇಳೆ ಮನುಷ್ಯ ತನ್ನ ದೇಹವನ್ನು ಬಿಲ್ಲಿನಂತೆ ಬಾಗಿಸಿ ಮಲಗುತ್ತಾನೆ, ಮುದ್ರಿಕೊಳ್ಳುತ್ತಾನೆ. ಆದ್ದರಿಂದಲೇ ಈ ಮಾಸಕ್ಕೆ ಧನುರ್ಮಾಸ ಎಂದು ಕೂಡ ಕರೀತಾರೆ. ಧನುರ್ಮಾಸದ ಪೂಜೆಯ ವಿಧಾನ ಮತ್ತು ಅದರಿಂದ ಬರುವಂಥ ಫಲಗಳನ್ನು ನಾವು ನೋಡ್ತಾ ಹೋದಲ್ಲಿ, ಈ ಪೂಜೆಯನ್ನು ಎಷ್ಟು ದಿನಗಳ ಕಾಲ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ನೀವು ಈ ಪೂಜೆಯನ್ನು ಮನೆಯಲ್ಲೂ ಮಾಡಬಹುದು, ಹಾಗೆ ಹೊರಗಡೆ ಹತ್ತಿರದ ದೇವಸ್ಥಾನದಲ್ಲೂ ಕೂಡ ನೀವು ಮಾಡ್ಬೋದು. ವಿಷ್ಣುವಿನ ದೇವಸ್ಥಾನ ಅಥವಾ ಕೃಷ್ಣನ ದೇವಸ್ಥಾನ ಇಲ್ಲ ಹತ್ತಿರದ ದೇವಸ್ಥಾನಗಳಿಗೂ ಕೂಡ ಹೋಗಿ ಮಾಡಬಹುದು. ಈ ವ್ರತವನ್ನು 4:30ರಿಂದ 6 ಗಂಟೆ ಒಳಗಾಗಿ ಪೂಜೆಯನ್ನು ಮುಕ್ತಾಯ ಮಾಡಬೇಕು. ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದೇಳಬೇಕು, ಮನೆಯನ್ನು ಸ್ವಚ್ಛಗೊಳಿಸಬೇಕು, ದಿನಚರಿಗಳನ್ನು ಮುಗಿಸಿಕೊಂಡು ತಲೆ ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ಶುದ್ಧ ಬಟ್ಟೆಗಳನ್ನು ಧರಿಸಿಕೊಂಡು ಮನೆಯಲ್ಲಿರುವಂಥ ದೇವರುಗಳಿಗೆ ಪೂಜೆಯನ್ನು ಮಾಡಬೇಕು. ಧೂಪ, ದೀಪ, ಆರತಿಗಳನ್ನು ಬೆಳಗಬೇಕು. ಹಾಲು ಹಣ್ಣುಗಳ ನೈವೇದ್ಯವನ್ನು ಮಾಡಬೇಕು. ಪ್ರಸಾದವಾಗಿ ಬೆಲ್ಲ ಮತ್ತು ಹೆಸರುಬೇಳೆ ಪಾಯಸವನ್ನು ದೇವರಿಗೆ ನೈವೇದ್ಯವಾಗಿ ಇಡಬೇಕು. ಈ ವ್ರತವನ್ನು ಎಷ್ಟು ದಿನ ಮಾಡಬೇಕು ಅಂತ ನೋಡುವುದಾದರೆ, ಕನಿಷ್ಠ 21 ದಿನ ಇಲ್ಲವೇ 12 ದಿನ, 9 ದಿನ ಪೂಜೆಯನ್ನು ಮಾಡಬಹುದು. ಪೂಜೆಯ ಸಂಪೂರ್ಣ ಫಲವನ್ನು ಪಡೆಯಲು ಬ್ರಾಹ್ಮಿ ಮುಹೂರ್ತದಲ್ಲಿ ಕನಿಷ್ಠ 1 ದಿನ ಪೂಜೆ ಮಾಡಿದರೂ ಕೂಡ 1000 ವರ್ಷಗಳ ಪೂಜೆಗೆ ಸಮನಾದ ಪುಣ್ಯವನ್ನು ನೀವು ಇಲ್ಲಿ ಪಡೆಯಬಹುದು. ಮನೆಯಲ್ಲಿ ಪೂಜೆ ಮುಗಿಸಿದ ನಂತರ ದೇವಸ್ಥಾನದ ಪೂಜೆಗೆ ತೆರಳಬೇಕು. ಸಿದ್ಧತೆಗಳು ಹೇಗಿರಬೇಕು ಎಂದರೆ, ಒಂದು ತಟ್ಟೆಯಲ್ಲಿ ಅರಿಶಿನ, ಕುಂಕುಮ, ಕರ್ಪೂರ, ಊದುಗಡ್ಡಿ, ಎಳ್ಳು ಬತ್ತಿಗಳನ್ನು, ತೆಂಗಿನಕಾಯಿ, ಬಾಳೆಹಣ್ಣು, ಎಲೆ ಅಡಿಕೆಗಳನ್ನು ತೆಗೆದುಕೊಳ್ಳಬೇಕು. ಪೂಜೆಗೆ ನೀರನ್ನು ತೆಗೆದುಕೊಳ್ಳಬೇಕು, ದಕ್ಷಿಣೆಯನ್ನು ತೆಗೆದುಕೊಳ್ಳಬೇಕು. ಹೀಗೆ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು 6 ಗಂಟೆಯ ಒಳಗಡೆನೆ ದೇವಸ್ಥಾನದಲ್ಲಿ ಪೂಜೆ ಮಾಡುವಂತೆ ಬೇಗನೆ ಹೋಗಬೇಕು. ದೇವಸ್ಥಾನದಲ್ಲಿ ಅಶ್ವತ್ಥ ಕಟ್ಟೆ ಇದ್ದರೆ ಇನ್ನೂ ತುಂಬ ಒಳ್ಳೆಯದು. ಅಶ್ವತ್ಥ ಮರ, ಬೋಧಿ ಮರ, ಪೀಪಲ್ ಮರ ಅಂತಲೂ ಈ ಮರಕ್ಕೆ ಹೆಸರುಗಳಿವೆ. ಈ ಒಂದು ಮರದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರನ ವಾಸವಿದೆ ಎಂದು ಪರಿಗಣಿಸಲಾಗುತ್ತದೆ. ಧನುರ್ಮಾಸದಲ್ಲಿ ಅಶ್ವತ್ಥ ಮರವನ್ನು ಪೂಜಿಸಿದರೆ ಹಲವು ಸಕಾರಾತ್ಮಕ ಪರಿಣಾಮಗಳು ಉಂಟಾಗುತ್ತವೆ. ಕೆಲವೊಂದು ದೋಷಗಳು ನಿವಾರಣೆಯಾಗುವುದು. ಅಶ್ವತ್ಥ ಮರವು ಸಾಕಷ್ಟು ರೋಗಗಳ ಔಷಧಿ ನೀಡುವ ಶಕ್ತಿಯನ್ನು ಪಡೆದುಕೊಂಡಿದೆ.
ಈ ಮರಕ್ಕೆ ನಿಯಮಿತವಾಗಿ ದೀಪ ಹಚ್ಚುವುದರಿಂದ ದೇವಾನುದೇವತೆಗಳ ಆಶೀರ್ವಾದ ಸಿಗುತ್ತದೆ ಎಂದು ಹೇಳಲಾಗಿದೆ. ಈ ಮರಕ್ಕೆ ಪ್ರತಿದಿನ 11 ಪ್ರದಕ್ಷಿಣೆಯನ್ನು ಹಾಕುತ್ತಾ ಬಂದರೆ ಮದುವೆಯಾದ ಸ್ತ್ರೀ ಮಕ್ಕಳ ಭಾಗ್ಯವನ್ನು ಹೊಂದುತ್ತಾರೆ. ಮುಂಜಾನೆ ಪ್ರದಕ್ಷಿಣೆ ಹಾಕುವುದರಿಂದ ತಾಜಾ ಆಮ್ಲಜನಕ ಲಭ್ಯವಾಗುತ್ತದೆ. ಇದು ಮಹಿಳೆಯರಲ್ಲಿ ಗರ್ಭಾಶಯವನ್ನು ಬಲಪಡಿಸಲು ಮತ್ತು ಫೆಲೋಪಿಯನ್ ಟ್ಯೂಬ್ಗಳ ಚಲನೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಇದರಿಂದ ಗರ್ಭ ಧರಿಸುವ ಸಾಧ್ಯತೆ ಹೆಚ್ಚಾಗುತ್ತದೆ. ಈ ಮರದ ತೊಗಟೆ, ಎಲೆ, ಹಣ್ಣುಗಳಿಂದಲೂ ಪ್ರಯೋಜನವಿದೆ. ಇದನ್ನು ಆಯುರ್ವೇದ ವೈದ್ಯರಿಂದ ಸಲಹೆ ಕೇಳಿ ತಿಳಿದುಕೊಳ್ಳಿ. ಕಾಲ್ನಡಿಗೆಯ ಮೂಲಕ ನಾವು ನಾಗರಕಲ್ಲು ಹಾಗೆ ಅಶ್ವತ್ಥಕಟ್ಟೆ ಇರುವಂಥ ಒಂದು ಪ್ರದೇಶಕ್ಕೆ ಬಂದ್ವಿ. ಇಲ್ಲಿ ಈಗಾಗಲೇ ತುಂಬ ಜನ ಬಂದು ಸೇರಿದ್ರು, ಪೂಜೆಗಳನ್ನು ಮಾಡ್ತಾಯಿದ್ರು. ತುಂಬ ಒಂದು ಸಂತೋಷವಾದ ವಾತಾವರಣ ಅಲ್ಲಿ ಕಂಡು ಬಂತು. ಹಾಗೆ ನಾವು ಕೂಡ ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ವಿ. ಮೊದಲಿಗೆ ನಾಗರಕಲ್ಲಿಗೆ ನೀರನ್ನು ಹಾಕ್ತಾ ಬಂದ್ವಿ. ಅಶ್ವತ್ಥಕಟ್ಟೆ ಹಾಗೆ ಬೇವಿನ ಮರಕ್ಕೂ ಕೂಡ ನಾವು ಪೂಜೆ ಮಾಡಿದ್ವಿ. ಬೇವಿನ ಮರ ಮತ್ತು ಅಶ್ವತ್ಥ ಮರ ಎರಡೂ ಇದ್ದ ಕಡೆ ಸತ್ಯನಾರಾಯಣನ ವಾಸವಿರುತ್ತದೆ ಅಂತ ಹೇಳಲಾಗುತ್ತದೆ. ಹಾಗಾಗಿ ಇವರಿಬ್ಬರ ಒಂದು ಸಮಾಗಮವೇ ಸತ್ಯನಾರಾಯಣ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಆ ದೇವರಿಗೂ ಆ ಮರಕ್ಕೂ ನಾವು ಪೂಜೆ ಮಾಡಿದ್ವಿ. ಅರಿಶಿನ, ಕುಂಕುಮ ಹಾಗೆ ಹೂಗಳನ್ನು ಇಟ್ಟು ದೇವರಿಗೆ ನಮಸ್ಕಾರ ಮಾಡಿಕೊಂಡ್ವಿ. ಧೂಪ ದೀಪಗಳನ್ನು ಬೆಳಗಿದ್ವಿ. ಊದ್ಗಡ್ಡಿ ಕರ್ಪೂರಗಳನ್ನು ಆರತಿಯಾಗಿ ಮಾಡಿದ್ವಿ. ಹಣ್ಣು ಹಂಪಲಗಳನ್ನು ನೈವೇದ್ಯವಾಗಿ ಇಟ್ವಿ. ಕಾಯಿಯನ್ನು ನಾವಿಲ್ಲಿ ದೇವರಿಗೆ ಒಡೆದು ಸಮರ್ಪಣೆ ಮಾಡಿದ್ವಿ. ಈ ನಾಗರಕಲ್ಲಿನಲ್ಲಿ ಹಾಕುವಂಥ ಗೆಜ್ಜೆ ವಸ್ತ್ರ ಅಂತ ಏನು ಕರಿತೀವಿ ಮತ್ತು ದಾರವನ್ನು ಹಾಕ್ತಾರೆ ಕೆಲವೊಬ್ಬರು. ಆ ಒಂದು ದಾರವನ್ನು ಮಾಂಗಲ್ಯಗೆ, ಆ ಒಂದು ಗೆಜ್ಜೆ ವಸ್ತ್ರವನ್ನು ಮಾಂಗಲ್ಯಗೆ ಕಟ್ಟೋದ್ರಿಂದ ಒಂದು ಸೌಭಾಗ್ಯ ವೃದ್ಧಿಯಾಗುತ್ತದೆ ಎಂದು ನಂಬಿಕೆ ಇದೆ. ಹಾಗಾಗಿ ನಾವು ಅದು ಒಂದು ದಾರನ ಒಂದು ಸ್ವಲ್ಪ ತುಂಡು ಮಾಡಿ ನಮ್ಮ ಮಾಂಗಲ್ಯಕ್ಕೆ ಕಟ್ಕೊಂಡ್ವಿ. ಅದರಿಂದ ನಮ್ಮ ಒಂದು ಸೌಭಾಗ್ಯ ವೃದ್ಧಿಯಾಗುತ್ತದೆ ಎಂದು ನಂಬಿಕೆ ಹಾಗೆ ಇದೆ ಕೂಡ. ನಾವಿಲ್ಲಿ ಆ ಆಚರಣೆಯನ್ನು ಕೂಡ ಮಾಡಿದ್ವಿ. ನಂತರ ಅರಳಿ ವೃಕ್ಷಕ್ಕೆ 11 ಪ್ರದಕ್ಷಿಣೆಯನ್ನು ಹಾಕಿದ್ವಿ, ನಮಸ್ಕಾರ ಮಾಡಿಕೊಂಡ್ವಿ. ನಂತರ ಅಲ್ಲಿ ಬರುವಂಥ ಜನರು ನಮ್ಮನ್ನು ಕೂಡ ಅರಿಶಿನ ಕುಂಕುಮಕ್ಕೆ ಕರೆದ್ರು. ಹಾಗೆ ನಾವು ಕೂಡ ಅವರನ್ನು ಅರಿಶಿನ ಕುಂಕುಮಕ್ಕೆ ಕರೆದ್ವಿ. ಹಾಗೆ 5 ಜನ ಅಥವಾ 9 ಜನ ಹೇಗೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಅರಿಶಿನ ಕುಂಕುಮವನ್ನು ಕೊಟ್ಟು ಅವರಿಗೆ ಉಡಿ ತುಂಬಬೇಕು. ಉಡಿಯಲ್ಲಿ 2 ಎಲೆ ಅಡಿಕೆ ಬೆಟ್ಟ, ₹1 ನಾಣ್ಯ ಹಾಗೆ 2 ಬಾಳೆಹಣ್ಣು, ಸಾಧ್ಯವಾದರೆ ನೀವು ಎಷ್ಟು ಬೇಕಾದರೂ ಕೊಡಬಹುದು. ಕೆಲವೊಂದು ಪೂಜಾ ಕೈಂಕರ್ಯಗಳಲ್ಲಿ ಕೆಲವು ತಪ್ಪುಗಳನ್ನು ಜನರು ಮಾಡ್ತಾರೆ. ಅದು ಸಾಮಾನ್ಯವಾಗಿ ನಮ್ಮ ಕಣ್ಣಿಗೆ ಇವತ್ತು ಕಾಣಿಸ್ತು. ಅದೇನೆಂದರೆ ಬಾಳೆಹಣ್ಣಿನ ಮೇಲೆ ಊದುಗಡ್ಡಿಯನ್ನು ಚುಚ್ಚುವಂಥದ್ದು. ಇದು ಧಾರ್ಮಿಕ ಮತ್ತು ವೈಜ್ಞಾನಿಕ ಕಾರಣದಿಂದ ಇದು ತುಂಬ ಅಕ್ಷಮ್ಯ ಅಪರಾಧ ಅಂತಲೇ ಹೇಳಬಹುದು. ಹಿಂದೂ ಸಂಪ್ರದಾಯದಲ್ಲಿ ಬಾಳೆಹಣ್ಣನ್ನು ದೇವರಿಗೆ ಅರ್ಪಿಸುವ ಪವಿತ್ರ ನೈವೇದ್ಯವೆಂದು ಪರಿಗಣಿಸಲಾಗಿದೆ. ಊದಿನ ಕಡ್ಡಿಯ ಒಂದು ತುಂಡು ಸುಟ್ಟು ಹೋದ ನಂತರ ಉಳಿಯುವ ಶೇಷವಾಗಿದ್ದರಿಂದ ಅದನ್ನು ಅಶುದ್ಧ ಎಂದು ಭಾವಿಸಲಾಗಿದೆ. ಪವಿತ್ರವಾದ ನೈವೇದ್ಯದ ಮೇಲೆ ಈ ಊದಕಡ್ಡಿಯನ್ನು ಚುಚ್ಚುವುದರಿಂದ ದೇವರಿಗೆ ಅರ್ಪಿಸಲು ಯೋಗ್ಯವಲ್ಲ ಎಂಬ ನಂಬಿಕೆ ಕೂಡ ಇದೆ. ಹಾಗೆ ಆರೋಗ್ಯ ದೃಷ್ಟಿಯಿಂದ ನೋಡುವುದಾದರೆ ಊದಿನ ಕಡ್ಡಿಯಲ್ಲಿ ತಯಾರಿಸಲು ಕಲ್ಲಿದ್ದಲು ಪುಡಿ, ರಾಸಾಯನಿಕ ಸುಗಂಧ ದ್ರವ್ಯಗಳನ್ನು ಮತ್ತು ಮರಗಳನ್ನು ಬಳಸಲಾಗುತ್ತದೆ. ಈ ಒಂದು ಬೂದಿಯಲ್ಲಿ ಈ ರಾಸಾಯನಿಕ ಅಂಶಗಳಿರುತ್ತವೆ. ಇದು ಬಾಳೆಹಣ್ಣಿನ ಒಳಗಡೆ ಹೋದಾಗ ಈ ಹಣ್ಣನ್ನು ತಿನ್ನುವುದು ಆರೋಗ್ಯಕ್ಕೆ ಹಾನಿಕರವಾಗಬಹುದು. ಹಾಗಾಗಿ ಪೂಜೆ ಮಾಡುವಂಥ ಸ್ಥಳಗಳಲ್ಲಿ ಇಂಥ ತಪ್ಪುಗಳನ್ನು ಖಂಡಿತ ಮಾಡಬೇಡಿ. ಪೂಜೆ ಮಾಡುವಂಥ ಸ್ಥಳಗಳಲ್ಲಿ ಪ್ರತ್ಯೇಕವಾಗಿ ಊದುಗಡ್ಡಿಯನ್ನು ಇಡುವಂಥ ಸ್ಟ್ಯಾಂಡ್ಗಳನ್ನು ಮಾಡಿರ್ತಾರೆ. ಅಲ್ಲಿ ಹೋಗಿ ದಯವಿಟ್ಟು ಆ ಒಂದು ಊದುಗಡ್ಡಿಯನ್ನು ಇಡಿ. ಇಲ್ಲದಿದ್ದಲ್ಲಿ ದೇವಸ್ಥಾನದಲ್ಲಿ ಕೇಳಿ ಇದನ್ನು ಎಲ್ಲಿ ಹಚ್ಚಬೇಕು ಅಂತ ಅವರೊಂದು ಸಲಹೆ ನೀಡ್ತಾರೆ. ಅಲ್ಲಿ ದಯವಿಟ್ಟು ಆ ಕಡ್ಡಿಗಳನ್ನು ಹಚ್ಚಿ. ಈ ಥರ ತಪ್ಪುಗಳನ್ನು ಖಂಡಿತ ಮಾಡಬೇಡಿ. ಈ ಪವಿತ್ರವಾದ ಧನುರ್ಮಾಸವನ್ನು ಯಾರೆಲ್ಲ ಮಾಡಬಹುದು ಅಂತ ನೋಡೋದಾದರೆ, ಧನುರ್ಮಾಸದ ವ್ರತ ಅಥವಾ ಪೂಜೆಯನ್ನು ಜಾತಿ, ಮತ, ಲಿಂಗ ಭೇದವಿಲ್ಲದೆ ಎಲ್ಲರೂ ಮಾಡಬಹುದು. ಮದುವೆಯಾಗದ ಕನ್ಯೆಯರು ಉತ್ತಮ
ಜೀವನ ಸಂಗಾತಿಯನ್ನು ಪಡೆಯಲು ಹುಡುಗಿಯರು ಈ ವ್ರತವನ್ನು ಮಾಡುತ್ತಾರೆ. ಹಾಗೆ ಜೀವನದಲ್ಲಿ ಯಶಸ್ವಿಯಾಗಲು ಕೂಡ ಈ ಒಂದು ವ್ರತವನ್ನು ಮಾಡುವುದರಿಂದ ಒಳ್ಳೆಯ ಜೀವನ ನಡೆಸಲು ಅನುಕೂಲವಾಗುತ್ತದೆ. ಇನ್ನು ಮದುವೆಯಾದ ಸ್ತ್ರೀಯು ದೀರ್ಘ ಸುಮಂಗಲಿ ಭಾಗ್ಯಕ್ಕಾಗಿ ಮತ್ತು ಕುಟುಂಬದ ಸುಖ ಶಾಂತಿಗಾಗಿ ಇದನ್ನು ಮಾಡುತ್ತಾರೆ. ಪುರುಷರು ಜೀವನದ ಸಂಕಷ್ಟಗಳಿಂದ ಮುಕ್ತಿ ಹೊಂದಲು ಮತ್ತು ಸಕಲ ಸಂಪತ್ತನ್ನು ಪಡೆಯಲು ಪುರುಷರು ಸಹ ಈ ಪೂಜೆಯನ್ನು ಮಾಡಬಹುದು. ಮಹಿಳೆಯರಿಗೆ ದೀರ್ಘಕಾಲದ ಮುತ್ತೈದೆತನ ಹಾಗೂ ಸುಖಕರವಾದ ದಾಂಪತ್ಯ ಜೀವನ ಲಭಿಸುತ್ತದೆ. ಮನೆಯಲ್ಲಿ ಧನಧಾನ್ಯಗಳ ವೃದ್ಧಿಯಾಗಿ ದಾರಿದ್ರ್ಯ ದೂರವಾಗುತ್ತದೆ. ಜೀವನದ ಅಂತ್ಯದಲ್ಲಿ ಮೋಕ್ಷ ಅಥವಾ ಮುಕ್ತಿಯನ್ನು ಪಡೆಯಬಹುದು ಎಂದು ನಂಬಲಾಗಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡುವುದರಿಂದ 1000 ವರ್ಷಗಳ ಕಾಲ ನಿರಂತರವಾಗಿ ಪೂಜೆ ಮಾಡಿದಷ್ಟು ಪುಣ್ಯಕ್ಕೆ ಸಮಾನ ಎಂದು ಶಾಸ್ತ್ರಗಳು ಹೇಳುತ್ತವೆ. ಧನುರ್ಮಾಸದ ಸಮಯದಲ್ಲಿ ಅರುಣೋದಯ ಕಾಲದಲ್ಲಿ ವಿಷ್ಣುವಿಗೆ ಹುಗ್ಗಿ ನೈವೇದ್ಯ ಮಾಡುವುದು ಅತ್ಯಂತ ಶ್ರೇಷ್ಠ. ಈ ಸಮಯದಲ್ಲಿ ಮದುವೆ, ಉಪನಯನ ಹಾಗೂ ಗೃಹ ಪ್ರವೇಶದಂಥ ಶುಭ ಕಾರ್ಯಗಳನ್ನು ಮಾಡಬಾರದು. ಬದಲಿಗೆ ದೈವ ಕಾರ್ಯಗಳನ್ನು ಮಾತ್ರ ಮಾಡಬೇಕು. ಅದಕ್ಕೆ ಆದ್ಯತೆ ನೀಡಬೇಕು. ಧನುರ್ಮಾಸದ ಪೂಜೆಯೇ ಕೊನೆಯಾಗಿದ್ದರಿಂದ ನಾವು 5 ಜನ ಮುತ್ತೈದರಿಗೆ ಅರಿಶಿನ ಕುಂಕುಮವನ್ನು ಕೊಟ್ವಿ. ಹಾಗೆ ಇಲ್ಲಿ ಎದುರುಗಡೆ ಶನಿ ಮಹಾತ್ಮನ ದೇವಸ್ಥಾನ ಇತ್ತು. ಹಾಗಾಗಿ ಅಲ್ಲಿ ಎಳ್ಳು ದೀಪವನ್ನು ಹಚ್ಚಿದ್ರೆ ಒಳ್ಳೆಯದು ಅಂತ ಈ ಧನುರ್ಮಾಸದಲ್ಲಿ ಎಳ್ಳು ದೀಪ ಹಚ್ಚೋದು ತುಂಬ ಪ್ರಮುಖ ಒಂದು ಆಚರಣೆಯಾಗಿದೆ. ಮುಖ್ಯವಾಗಿ ಶನಿದೇವನ ಕುದೃಷ್ಟಿ ಅಥವಾ ಸಾಡೆ ಸಾತಿ ಪ್ರಭಾವವನ್ನು ಕಡಿಮೆ ಮಾಡಲು ಈ ಎಳ್ಳು ಬತ್ತಿಯನ್ನು ಹಚ್ಚಲಾಗುತ್ತದೆ. ಎಳ್ಳು ಭಗವಾನ್ ವಿಷ್ಣುವಿನ ಬೆವರಿನಿಂದ ಉತ್ಪತ್ತಿಯಾಗಿದೆ ಎಂದು ಪುರಾಣಗಳು ತಿಳಿಸುತ್ತವೆ. ಹಾಗಾಗಿ ಧನುರ್ಮಾಸದಲ್ಲಿ ಎಳ್ಳಿನ ದೀಪ ಹಚ್ಚುವುದರಿಂದ ಪೂರ್ವಜನ್ಮದ ಪಾಪಗಳು ತೊಲಗಿ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಹಾಗೆ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ಈ ಆಚರಣೆ ತರುತ್ತದೆ. ಸಾಮಾನ್ಯವಾಗಿ ಈ ಎಲ್ಲ ಕಾರ್ಯಗಳನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಹೆಚ್ಚಿನ ಫಲ ನಮ್ಮದಾಗುತ್ತದೆ. ಹೀಗೆ ಕೊನೆಯಲ್ಲಿ ಧನುರ್ಮಾಸವನ್ನು ನೀವು ಸಂಪೂರ್ಣಗೊಳಿಸಬಹುದು. ಜೊತೆಯಲ್ಲಿ ಎಳ್ಳು ದಾನವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಬೇಕು. ಎಳ್ಳು ಬೆಲ್ಲದ ವಿತರಣೆಯನ್ನು ಈ ಸಂದರ್ಭದಲ್ಲಿ ಮಾಡುವುದು ಕೊನೆಯದಾಗಿದೆ. ಹೀಗೆ ಎಲ್ಲ ಆಚರಣೆಗಳನ್ನು ಮಾಡಿ ಧನುರ್ಮಾಸವನ್ನು ಸಂಪೂರ್ಣಗೊಳಿಸಬೇಕು. ಓಂ ಶ್ರೀ ಮಹಾವಿಷ್ಣುವೇ ನಮೋ ನಮಃ. ಹೇಗನ್ನಿಸ್ತು ಈ ಮಾಹಿತಿ? ಇಷ್ಟವಾದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ. ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ. ಧನ್ಯವಾದಗಳು.